ರೋಡ್ ರಿಪೇರಿ ಮಾಡ್ತೀವಿ ಅಂತ ಗುದ್ಲಿ ಪೂಜೆ ಮಾಡೋದವ್ರ ಪತ್ತೆನೇ ಇಲ್ಲ. ಬರೀ ವಿಡಿಯೋಗೋಸ್ಕರ ಮಾಡಿದ್ರ ಏನ್ ಕತೆ ಮುಗಿಸ ಗಂಟ ಗೊತ್ತಾಗಲ್ಲ. ಯಾರಣ ಬರೀ ಕಾಲ ಐತೆ ಒಳಗಡೆ ಬದುಕವ್ರ. ಒಂಥರ ಗ್ಲೂಮಿ ಆಗಿದೆ ಅಲ್ವಾ ವೆದರ್. ಕತ್ಲೆ ಬರುತ್ತೆ ಇವತ್ತಿನ ವಿಡಿಯೋ. ವರ್ಕ್ ಇನ್ ಪ್ರೋಗ್ರೆಸ್. ವೈಟ್ ಟಾಪಿಂಗ್. ನಮ್ ಮೈಸೂರ್ನ ಇವರು ಏನ್ ಮಾಡ್ಬೇಕು ಅಂತ ಇದಾರೆ ಅಂತ ಗೊತ್ತಿಲ್ಲ. ನಮ್ಮ ಹತ್ರ ಇರೋದು ಹೊಸ SD ಸ್ಕ್ರಾಂಬ್ಲರ್ 250 ಅಲ್ಲ 350. ಏನೇ ಅಂದ್ರೂ ಈ ತರ ಕೂಲ್ ವೆದರ್ ಅಲ್ಲಿ ನಮ್ಮ ಮೈಸೂರು ರೋಡ್ ಗಳಲ್ಲಿ ಅಂದ್ರೆ ಮುಂಚೆ ಚೆನ್ನಾಗಿತ್ತು, ಇವಾಗ ಅದ್ಗೆಡ್ಸ್ಬಿಟ್ಟಿದ್ದಾರೆ. ಈ ಗಾಡಿನ ಓಡಿಸೋದೇ ಒಂದ್ ಮಜಾ. ನನಗೆ ರೀಸೆಂಟ್ ಆಗಿ ಎಷ್ಟೊಂದ್ ಜನ ಕಾಮೆಂಟ್ ಮಾಡಿದ್ರು ಈ ಗಾಡಿ ರಿವ್ಯೂ ಮಾಡಿ ಅಂತ. ಮೈಸೂರಿಗೆ ಇದು 2 ತಿಂಗಳು ಮುಂಚೆನೆ ಬಂದಿತ್ತು, ನಾನು ಇವಾಗ ವಿಡಿಯೋ ಮಾಡ್ತಾ ಇದೀನಿ. ಹಾಯ್ ಆರಾಮ. ಇಲ್ಲಿ ಒಂದು ಹೋಂಡಾ ಸಿಟಿ ರೆಡಿ ಮಾಡ್ತಾ ಇದೀವಿ, ಒಂದು BMW ರೆಡಿ ಮಾಡ್ತಾ ಇದೀವಿ. ನೋಡಿ ಸ್ಕ್ರಾಂಬ್ಲರ್. ನಾನು ಫಸ್ಟ್ ಜನರೇಷನ್ ಸ್ಕ್ರಾಂಬ್ಲರ್ ವಿಡಿಯೋ ಜಮಾನ್ದಲ್ಲೇ ಮಾಡಿದ್ದೆ, ಆದ್ರೆ ಸೆಕೆಂಡ್ ಜನರೇಷನ್ ಮಾಡಕ್ ಹೋಗಿರ್ಲಿಲ್ಲ ಬಿಕಾಸ್ ಎರಡು ಒಂದೇ ತರ ಇತ್ತು. ಆದ್ರೆ ಈ ಗಾಡಿ ವಿಡಿಯೋ ಮಾಡ್ಲೇಬೇಕು ಗುರು. ಇಲ್ಲಿ 69 ಅಂತ ಬರ್ದಿರೋದ್ ನೋಡಿ. ಸುಮಾರು ಜನ ಮನ್ಸಲ್ಲೇ ಮಿಸ ಅಂತ ನಗ್ತಾ ಇರ್ತೀರಾ. ಗಾಡಿ ಮೇಲೆ ಕೂತ ತಕ್ಷಣ ಇದ್ರ ಸೀಟಿಂಗ್ ಪೊಸಿಷನ್, ಇದ್ರ ಹ್ಯಾಂಡಲ್ ಬಾರ್ ಪೊಸಿಷನ್ ಹೆಂಗಿದೆ ಅಂದ್ರೆ ಇದನ್ನ ಹಾಕೊಂಡು ಉಜ್ಜಾಡ್ಬೇಕು ಅನ್ಸುತ್ತೆ. ಸಬಾಯಿ ಸಾಂಗ್ ಅಲ್ಲಿ ಎಷ್ಟು ಉಜ್ಜಾಡ್. ಹಳೆ ಸ್ಕ್ರಾಂಬ್ಲರ್ ಗಾಡಿಗಳಲ್ಲಿ ಕ್ಲಚ್ ಹೆವಿ ಹಾರ್ಡ್ ಇತ್ತು, ಇದು ಏನ್ ಸಾಫ್ಟ್ ಆಗಿದೆ ನೋಡಿ. ಪ್ರತಿ ಸಲ ಗೇರ್ ಶಿಫ್ಟ್ ಮಾಡ್ಬೇಕಾದ್ರೆ ನನ್ಗೆ ಏನ್ ಅನಿಸ್ತಿದೆ ಅಂದ್ರೆ ಎಲ್ಲೋ ಕ್ಲಚ್ ಕೇಬಲ್ ಕಟ್ ಆಗ್ಬಿಟ್ಟಿರ್ಬೇಕು, ಅದಕ್ಕೆ ಇಷ್ಟೊಂದು ಈಸಿಯಾಗಿ ಮೂವ್ ಆಗ್ತಿದೆ ಅಂತ. ಕ್ಲಚ್ ಅಷ್ಟೇ ಸ್ಮೂತ್ ಬರೋದಾ? ಅದೇ ತರ ಇದ್ರಲ್ಲಿ ಇರೋಂತ ಎಂಜಿನ್ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಇಡೀ ಎಂಜಿನ್ ಅನ್ನೇ ಚೇಂಜ್ ಮಾಡಿದ್ದಾರೆ. 334cc ಕಟಾರ್ ಇಂಜಿನ್ ಇರೋದು. ಇಲ್ಲಿದೆ ನೋಡಿ KATAR ಅಂತ. ಇದ್ರಲ್ಲಿ ಇವಾಗ 30 BHP ಇದೆ, 30 Nm ಟಾರ್ಕ್ ಇದೆ. SD ಗಾಡಿಗಳಲ್ಲಿ ನೀವೇನಾದ್ರೂ ಹೇಳಿ ಸರ್ವಿಸ್ ಇಲ್ಲ, ಆಫ್ಟರ್ ಸೇಲ್ಸ್ ಇಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತುಕ್ಕಿ ಹಿಡಿಯುತ್ತೆ ಅದು ಇದು ಅಂತ. ಬಟ್ ಈ ಇಂಜಿನ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ ಪ್ರಾಪರ್ ಸ್ಕ್ರಾಂಬ್ಲರ್ ಕ್ಯಾರೆಕ್ಟರ್ ಗುರು. ನೋಡಿ ರೇಡಿಯೇಟರ್, ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್. ಮುಂಚೆ ಇದ್ದಿದ್ದ ಇಂಜಿನ್ ತುಂಬಾನೇ ರ್ಯಾಟಲ್ ಆಗ್ತಾ ಇತ್ತು, ತುಂಬಾನೇ ರಫ್ ಅನಿಸ್ತಿತ್ತು. ಇವಾಗಿರುವಂತ ಇಂಜಿನ್ ಸ್ವಲ್ಪ ಸ್ಮೂತ್ ಆಗಿದೆ. ಟಾರ್ಕ್ ಮತ್ತೆ ಪವರ್ ಡೆಲಿವರಿ ಮುಂಚೆ ಅಗ್ರೆಸಿವ್ ಆಗಿತ್ತು, ಇವಾಗ ಪ್ರೋಗ್ರೆಸಿವ್ ಆಗಿದೆ. ಫ್ರಂಟ್ ಅಲ್ಲಿ 100 ಸೆಕ್ಷನ್ 19 ಇಂಚ್ ವೀಲ್ ಇದೆ. ಇದರಲ್ಲಿ ಸ್ಪೋಕ್ ವೀಲ್ ಇರೋದು, ಟ್ಯೂಬ್ಲೆಸ್ ಟೈರ್ ಬರೋದಿಲ್ಲ. ಬ್ಯಾಕ್ ಅಲ್ಲಿ 140 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಯಾವಾಗ ಟ್ರಯಂಫ್ ಅವರು 350cc ಸ್ಕ್ರಾಂಬ್ಲರ್ ನ ಬಿಟ್ರು ಅವಾಗಿಂದ ಜನ SD ತಗೋಬೇಕಾ ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ರು. ನಮ್ಮ ದೇಶದಲ್ಲಿ ಸ್ಕ್ರಾಂಬ್ಲರ್ ಗಾಡಿಗಳನ್ನ ಮೆಜಾರಿಟಿ ಜನ ತಗೊಳ್ಳೋದೇನೆ ಲುಕ್ಸ್ಗೋಸ್ಕರ. ಲುಕ್ಸ್ ವಿಚಾರದಲ್ಲಿ SD ಸ್ಕ್ರಾಂಬ್ಲರ್ 350 ಬೇರೆ ಸ್ಕ್ರಾಂಬ್ಲರ್ ಗಳನ್ನ ಈಸಿಯಾಗಿ ಬೀಟ್ ಮಾಡ್ಬಿಡುತ್ತೆ. ನಿಮಗೆ ನಿಜವಾಗ್ಲೂ 2 ಕಣ್ಣು ಕಾಣಿಸೋದಿಲ್ವೇ? ಆದ್ರೆ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಇದ್ರಲ್ಲಿರುವಂತ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಅನಿಸ್ತಿದೆ ಗುರು. ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಹಿಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಎರಡನ್ನೂ ನೀವು ಅಡ್ಜಸ್ಟ್ ಮಾಡಕ್ ಆಗೋದಿಲ್ಲ. ಇಲ್ಲೇ ಎದುರುಗಡೆ ಗಂಗೋತ್ರಿ ಗ್ಲೇಡ್ಸ್ ಇರೋದು, ಇಲ್ಲೇ ಮಹಾರಾಜ ಕಪ್ ನಡೆಯೋದು. ನೀವು ಆರಾಮಾಗಿ ಸಂಜೆ ಬಂದಿಲ್ ಕುತ್ಕೊಂಡ್ಬಿಟ್ರೆ ಇಲ್ಲಿ ಆಕಾಶವಾಣಿ ಬರ್ತಾ ಇರುತ್ತೆ, ಕೇಳಿಸ್ಕೊಂಡು ಇಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾ ಇರ್ತಾರೆ, ಅದನ್ನ ನೋಡ್ಕೊಂಡು ಒಳ್ಳೆ ಗಾಳಿ ಬೀಸುತ್ತೆ. ಇದನ್ನೆಲ್ಲ ಎಂಜಾಯ್ ಮಾಡಬಹುದು. ಆಬ್ವಿಯಸ್ಲಿ ನಿಮಗೆ ಲ್ಯಾಗ್ ಫೀಲ್ ಆಗುತ್ತೆ. 334cc ಗೆ 30 BHP ಕಮ್ಮಿನೇ, ಆದ್ರೆ ಬ್ರೇಕ್ ಮಾತ್ರ ಸಖತ್ತಾಗಿದೆ. ಫ್ರಂಟ್ ಬ್ಯಾಕ್ ಎರಡು ಕಡೆನೂ ABS ಇದೆ, ಎರಡೂ ಕಡೆ ಬೈಬ್ರೆ ಬ್ರೇಕಿಂಗ್ ಹಾಕಿರೋದು. ಇದರಲ್ಲಿ ಇವಾಗ ಒಂದು ದೊಡ್ಡ ಡಿಸ್ಕ್ ನ ಕೊಟ್ಟಿದ್ದಾರೆ. ಕಾರ್ದು ಸ್ಟೇರಿಂಗ್ ವೀಲ್ ಅಷ್ಟ್ ಇದೆ. ಸೀಟ್ ಹೈಟ್ ಆಪ್ಟಿಮಮ್ ಆಗಿದೆ. ಹೈಟ್ ಕಮ್ಮಿ ಇರೋರು ಇದನ್ನ ಆರಾಮಾಗಿ ಓಡಿಸಬಹುದು. ಫಿಟ್ ಅಂಡ್ ಫಿನಿಶ್ ಬಗ್ಗೆ ಎಲ್ಲ ನಾನು ಮಾತಾಡೋದಿಲ್ಲ. SD ಅಲ್ಲಿ ಫಿಟ್ ಅಂಡ್ ಫಿನಿಶ್ ನ ಎಕ್ಸ್ಪೆಕ್ಟ್ ಮಾಡೋದು. ಜೋಗಿ ಪ್ರೇಮ್ ಮೂವಿಯಲ್ಲಿ ಲಾಜಿಕ್ ನ ಎಕ್ಸ್ಪೆಕ್ಟ್ ಮಾಡ್ದಂಗೆ. ಕಂಟ್ರೋಲ್ ಸಿಗುತ್ತೆ ಗುರು ಗಾಡಿ, ಅದೊಂದು ಖುಷಿ. ಆದ್ರೆ ಹೈವೇ ಕ್ರೂಸ್ ಮಾಡ್ಬೇಕಾದ್ರೆ ಇನ್ನೊಂಚೂರು ಇದ್ರಲ್ಲಿ ಪವರ್ ಕೊಡಬೇಕಿತ್ತು. ಜೊತೆಗೆ ಇದರಲ್ಲಿ ವಿಂಡ್ ಶೀಲ್ಡ್ ಇಲ್ಲ. ನೀವೇನಾದ್ರೂ ಸ್ಕ್ರಾಂಬ್ಲರ್ ಗಾಡಿಗಳನ್ನ ಎತ್ಕೊಂಡು ಲಾಂಗ್ ರೈಡ್ ಗಳಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವಿಂಡ್ ಬ್ಲಾಸ್ಟ್ ಇಂದಾನೆ ಅರ್ಧ ಸುಸ್ತಾಗ್ಬಿಡುತ್ತೆ. ಕೆಳಗಡೆ ಒಂದು ಬ್ಯಾಶ್ ಪ್ಲೇಟ್ ಕೊಟ್ಟಿದ್ದಾರೆ, ಫೈಬರ್. ಹಳೆ ಪ್ರೀಮಿಯರ್ ಪದ್ಮಿನಿ. ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ಒಬ್ರು ಕುತ್ಕೊಳ್ಳಕ್ ಚೆನ್ನಾಗಿದೆ, ಇಬ್ರು ಕುತ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಹಂಟರ್ ಯಪ್ಪಾ ಅಸಹ್ಯ. ನಮ್ಮ ದೇಶದಲ್ಲಿ ಬಂದಿರೋಂತ ವರ್ಸ್ಟ್ ಅಲ್ಲೇ ವರ್ಸ್ಟ್ ಗಾಡಿ ಅಂತ ನೋಡಿದ್ರೆ ಟಾಪ್ 5 ಅಲ್ಲಿ ಹಂಟರ್ ಬರುತ್ತೆ. ಹಂಟರ್ ಗಾಡಿದ ಎಕ್ಸಿಸ್ಟೆನ್ಸ್ ಗೆ ರೀಸನ್ ಏನು ಅನ್ನೋದು ರಾಯಲ್ ಎನ್ಫೀಲ್ಡ್ ಅವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನನ್ಗೆ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ಇನ್ನ ಇದ್ರ ಪ್ರೈಸ್ ವಿಚಾರ ನೋಡೋದಾದ್ರೆ ಲಾಂಚ್ ಆದಾಗ ಎಕ್ಸ್ ಶೋರೂಮ್ 2 ಲಕ್ಷ ಇತ್ತು. ಇದು 350cc ಒಳಗಡೆ ಇರೋದ್ರಿಂದ ಕಮ್ಮಿ ಟ್ಯಾಕ್ಸ್ ಬ್ರಾಕೆಟ್ ಬರುತ್ತೆ. ಸುಮಾರು ಜನಕ್ಕೆ ಇದ್ರ ಲುಕ್ಸ್ ಇಷ್ಟ ಆಗೋದೇನಕ್ಕೆ ಅಂದ್ರೆ ಹಿಂದ್ಗಡೆ ಇರುವಂತ ಫೆಂಡರ್ ಇಂದ 2 ಚಿಕ್ಕದಾಗಿ LED ಇಂಡಿಕೇಟರ್ ಕೊಟ್ಟಿದ್ದಾರೆ, ಒಂದು LED ಟೈಲ್ ಲೈಟ್ ಇದೆ, ಹಿಂದ್ಗಡೆ ಒಂದು ಟೈರ್ ಹಗ್ಗರ್ ನ ಕೊಟ್ಟಿದ್ದಾರೆ, ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರ್ ಇದೆ. ನೀವೇನಾದ್ರೂ ಈ ಗಾಡಿನಲ್ಲಿ ಆಫ್ ರೋಡಿಂಗ್ ಮಾಡ್ತೀರಾ ಅಂದ್ರೆ ಇದನ್ನ ಬಿಚ್ಬಿಟ್ರೆ ಸಾಕು, ಇಲ್ಲೇನು ಸಂಭ್ರಮ ಮಾಡೋದ್ ಬೇಕಾಗಿಲ್ಲ.
ಗಾಡಿ ಫಾಸ್ಟ್ ಆಗಿ ಹೋಗಲ್ಲ, ಆದ್ರೆ ಫಾಸ್ಟ್ ಆಗಿ ಹೋಗೋ ಫೀಲ್ ಕೊಡುತ್ತೆ. ಅದಕ್ಕೆ ಒನ್ ಆಫ್ ದ ರೀಸನ್ ಏನು ಅಂದ್ರೆ ಇದ್ರಲ್ಲಿರುವಂತ ಸೌಂಡ್. ಮುಂಚೆ ಬರ್ತಾ ಇದ್ದಂತ ಸ್ಕ್ರಾಂಬ್ಲರ್ ಅಲ್ಲಿ 2 ಎಕ್ಸಾಸ್ಟ್ ಇತ್ತು, ಇವಾಗ ಒಂದೇ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಆದ್ರೂ ಈ ಗಾಡಿನ ಓಡಿಸ್ಬೇಕಾದ್ರೆ ಹೆವಿ ಔಟ್ಡೇಟೆಡ್ ಆಗಿ ಫೀಲ್ ಆಗುತ್ತೆ ಗುರು. ಲುಕ್ಸ್ ನೋಡಿದ್ರೆ ಹಳೆ ಕಾಲದ ಗಾಡಿ ತರಾನೇ ಇದೆ. 20 ವರ್ಷದ ಹಳೆ ಚೇತಕ್ ಗಾಡಿ ಕೀ ಇದ್ದಂಗೆ ಇದೆ ಇದು. ಇವಾಗ ಎಲ್ಲಾ ಕಂಪ್ನಿಗಳು ಅದೇ ಮಾಡ್ತಾ ಇರೋದು, ನಿಮ್ಮ ಹಳೆ ನೆನಪುಗಳನ್ನ ಬಂಡವಾಳ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದಾರೆ. ಹೊಸ ನೆನಪುಗಳನ್ನಂತೂ ಹುಟ್ಟಾಕಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಹಂಗ್ ನೋಡಿದ್ರೆ ಫೀಚರ್ಸ್ ಕೊಡೋದ್ರಲ್ಲಿ ಇಂಪ್ರೂವ್ಮೆಂಟ್ಸ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ರು. SD ಅವ್ರು ಇನ್ನೂ ಅಲ್ಲೇ ಇದಾರೆ. ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಆದ್ರೆ ನಿಮ್ಗೇನಾದ್ರೂ ಒಂದು ಸಿಂಪಲ್ ಗಾಡಿ ಇಷ್ಟ, ಲೈಫ್ ಅಲ್ಲಿ ನನಗೆ ಏನು ಆಡಂಬರ ಬೇಡ, ನನ್ ಗಾಡಿ ಇಟ್ಟಿರೋದು ಯಾರಿಗೂ ಗೊತ್ತಾಗಬಾರ್ದು, ನನ್ ಪಾಡಕ್ ನಾನು ಓಡಾಡ್ಸ್ಕೊಂಡಿರ್ಬೇಕು, ಆದ್ರೆ ಜೀವನದಲ್ಲಿ ತುಂಬಾನೇ ಶಾಂತಿ ಇದೆ, ಅವಾಗವಾಗ ನನ್ನ ತಲೆ ಮೊಸರನ್ನ ಹಾಕ್ಬೇಕು, ಅವಾಗವಾಗ ನಾನು ನೆಮ್ಮದಿ ಕಳ್ಕೋಬೇಕು, ಅವಾಗವಾಗ ನನ್ನ ಗಾಡಿ ಬಗ್ಗೆ ಯೋಚನೆನೂ ಮಾಡಬೇಕು ಅಂತ ಇದ್ರೆ SD 350 ಸ್ಕ್ರಾಂಬ್ಲರ್ ನಿಮ್ಗೆ ಬೆಸ್ಟ್ ಚಾಯ್ಸ್. ಇದಕ್ಕೆಲ್ಲ ನಾನು ಅಂಜಲ್ಲ, ಇದಕ್ಕಿಂತ ಕಷ್ಟ ದಿನಗಳು ನೋಡಿದೀವಿ. ಅಪ್ರೈಟ್ ಹ್ಯಾಂಡಲ್ ಬಾರ್ ಇದೆ, ಇಲ್ಲಿ USB ಚಾರ್ಜಿಂಗ್ ಸಾಕೆಟ್ ಇದೆ. ಆಸ್ ಯೂಶುವಲ್ ಇದೊಂದು ಆಫ್ಟರ್ ಥಾಟ್. ನೆಗೆಟಿವ್ LED ಡಿಸ್ಪ್ಲೇ ಇದೆ ಇದರಲ್ಲಿ. ಫಸ್ಟ್ ಸರ್ವಿಸ್ 1000 ಕಿಲೋಮೀಟರ್ ಬರುತ್ತೆ, ಸೆಕೆಂಡ್ ಸರ್ವಿಸ್ 6000 ಕಿಲೋಮೀಟರ್ ಬರುತ್ತೆ. ಹತ್ತತ್ರ 2,500-3,000 ಖರ್ಚಾಗುತ್ತೆ. ಖರ್ಚದಲ್ಲ ತಲೆನೋವು, ಇದ್ರಲ್ಲಿ ಬರೋಂತ ರಶ್ಟ್ದು ತಲೆನೋವು, ಇದ್ರಲ್ಲಿ ಬರೋಂತ ಫೇಲಿಯರ್ಸ್ ಗಳದ್ದು ತಲೆನೋವು. ಬೇರೆ ಕಡೆ ಹೆಂಗೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮ ಮೈಸೂರು ಶೋರೂಮ್ ಅಲ್ಲಿ ಸರ್ವಿಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿದೆ. ಏನಕ್ಕೆ ಅಂದ್ರೆ ಫಸ್ಟ್ SD ಜಾವಾ ಕಂಪನಿ ಇದ್ದಿದ್ದು ಈ ಮೈಸೂರಲ್ಲೇನೆ. ಸೊ ಈ ಶೋರೂಮ್ ನ ನಡೆಸ್ತಾ ಇರೋರಿಗೆ ಹಳೆ SD ಜಾವಾ ಶೋರೂಮ್ ಸ್ವಲ್ಪ ನಂಟಿದೆ. ಅವರು ಒಂದ್ ಕಡೆ ಬಿಸ್ನೆಸ್ ಅಂತ ನೋಡಿದ್ರೆ ಇನ್ನೊಂದ್ ಕಡೆ ಲಾಂಜಿಟಿವಿಟಿ ನೋಡ್ತಾರೆ. ಅದಕ್ಕೋಸ್ಕರ ಮೈಸೂರಲ್ಲಿ ಸರ್ವಿಸ್ ಆಗಿರ್ಬೋದು, ಕಸ್ಟಮರ್ ಸಪೋರ್ಟ್ ಆಗಿರ್ಬೋದು, ಅವಾಗ ರೈಡ್ ಗಳನ್ನ ಆರ್ಗನೈಸ್ ಮಾಡೋದಾಗಿರ್ಬೋದು, ಇದೆಲ್ಲ ನಡೀತಾ ಇರುತ್ತೆ. ಆದ್ರೆ ಬೆಂಗಳೂರಿಗೆ ಹೋದ್ರೆ ಸೀನ್ ಚೇಂಜ್ ಗುರು. ಅಲ್ಲಿ ಸರ್ವಿಸ್ ಸೆಂಟರ್ ಗಳು ಚೆನ್ನಾಗಿಲ್ಲ, ಶೋರೂಮ್ ಅಲ್ಲಿ ಗಾಡಿಗಳನ್ನ ತಗೊಂಡಿರೋ ಕಸ್ಟಮರ್ಸ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಜೊತೆಗೆ ಈ ಗಾಡಿಗಳನ್ನ ಟ್ರಾಫಿಕ್ ಅಲ್ಲಿ ಓಡಿಸೋರ್ಗೆ ಕಾಲ್ ಮೇಲೆ ಕೂದ್ಲೇ ಇಲ್ಲ. ಆ ರೇಂಜ್ ಗೆ ಬಿಸಿ ಆಗುತ್ತಿದ್ದು. ಕೆಳಗಡೆ ಹಾರನ್ ಇದೆ, ಹಾರನ್ ಏನು 2 ಕೊಟ್ಟಿದ್ದಾರೆ. ಪಿಕಪ್ ಇದೆ ಗುರು, ಹೆವಿ ಪಿಕಪ್ ಇದೆ. ಬಟ್ ಒಂದ್ಸಲ ನೀವು ಹೈವೇ ಸ್ಪೀಡ್ಸ್ ನ ಹಿಟ್ ಮಾಡಿದಾಗ ಟಾಪ್ ಎಂಡ್ ಅಲ್ಲಿ ಇನ್ನೂ ಸ್ವಲ್ಪ ದಮ್ ಬೇಕು ಅನ್ಸುತ್ತೆ. ಕಮ್ಮಿ ಮಾಡ್ಬೇಕಲ್ಲ. ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್, ರೈಡಿಂಗ್ ಮೋಡ್ ಬೇರೆ ಇದೆಯಲ್ಲ ಗುರು. ABS ಇಂಟ್ರೂಷನ್ ಇಲ್ಲ. ABS ಇಂಟ್ರೂಷನ್ ಬಜಾಜ್ ಗಾಡಿಗಳಲ್ಲಿ ಫೀಲ್ ಆಗುತ್ತೆ ಈ ತರ ಆಫ್ ರೋಡ್ಗೆಲ್ಲ ಹೋದಾಗ. ಅದಕ್ಕೋಸ್ಕರನೇ ABS ನ ಆಫ್ ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ ಆಫ್ ಮಾಡೋ ಆಪ್ಷನ್ ಕೊಟ್ಟಿದಾರ, ಮೋಸ್ಟ್ಲಿ ಇದೆ ಅನ್ಸುತ್ತೆ. ಈ ಮಿರರ್ ಗಳಂತೂ 60-70 ಕಿಲೋಮೀಟರ್ ಆದ್ಮೇಲೆ ವೇಸ್ಟ್. ಇನ್ನ ಇದ್ರ ಎಫಿಷಿಯನ್ಸಿ ಬಗ್ಗೆ ಮಾತಾಡೋದಾದ್ರೆ, ನೀವು ತಾಳ್ಮೆಯಿಂದ ಓಡಿಸಿದ್ರೆ 28-30 ಕಿಲೋಮೀಟರ್ ಬರುತ್ತೆ. ಅದೇನೆ 24-25ಕ್ಕೆ ರೆಡ್ಯೂಸ್ ಆಗ್ಬಿಡುತ್ತೆ ನೀವೇನಾದ್ರೂ ಉಜ್ಜಾಡಿದ್ರೆ. ಯಾವ ತರ ಹೇಳಿ, ತಬಾಯಿ ಸಾಂಗ್ ಅಲ್ಲಿ ಎಷ್ಟು ಉಜ್ಜಾಡ್. ಇದರಲ್ಲಿ ಒಂದು ಮೆಟಲ್ ಫ್ಯೂಯಲ್ ಟ್ಯಾಂಕ್ ಇದೆ, 13.5 ಲೀಟರ್. ಆನ್ ಆವರೇಜ್ 30 ಕೊಡುತ್ತೆ ಅಂದ್ರು. ಒಂದು ಫುಲ್ ಟ್ಯಾಂಕ್ ಅಲ್ಲಿ ನೀವು 360-370 ಕಿಲೋಮೀಟರ್ ಹೋಗ್ಬೋದು. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಈ ಬೈಕ್ ಅಲ್ಲಿ 6 ಗೇರ್ ಇದೆ ಗುರು, ನಾನು ಬರೀ 5 ಅನ್ಕೊಂಡಿದ್ದೆ. ಇದ್ರ ಪರ್ಫಾರ್ಮೆನ್ಸ್ ಗೆ 5 ಗೇರ್ ಸಾಕಿತ್ತು. ನನಗೆ ಈ ಗೇರ್ ಲೆವರ್ ಸ್ವಲ್ಪ ಮುಂದೆ ಆಯ್ತಾ ಅಂತ ಅನಿಸ್ತಿದೆ. ಇದೇನಕ್ಕೆ ಶಾನ್ಭೋಗನ್ ಸಾಮಾನ್ ತರ ಇಷ್ಟ ಅಗಲ ಕೊಟ್ಟವ್ರು ಗೊತ್ತಿಲ್ಲ. ಇಲ್ಲಿಗಿದ್ದಿದ್ರೆ ಪರ್ಫೆಕ್ಟ್ ಆಗಿರ್ತಿತ್ತು. ನಮ್ಮ ದೇಶದಲ್ಲಿ ಇವಾಗ ಹೊಸ ಗಾಡಿಗಳಿಗೆ ದುಡ್ಡು ಹಾಕ್ಬೇಕಾ ಬೇಡವಾ ಅಂತ ಬೈಕರ್ಸ್ ಗಳು ಚಿಂತೆ ಮಾಡ್ತಾ ಇದಾರೆ. ಗವರ್ಮೆಂಟ್ ಅವರು E20 ನ ಮ್ಯಾಂಡೇಟ್ ಮಾಡಿದ್ರು. ಈಗ E30 ತರ್ತೀವಿ, E85 ತರ್ತೀವಿ ಅಂತ ಹೇಳ್ತಾ ಇದಾರೆ. ಹಳೆ ಗಾಡಿಗಳೆಲ್ಲ E20 ಇಂದ ಹಾಳಾಗ್ತಿದೆ. ಇವಾಗ E20 ಕಂಪ್ಯಾಟಬಲ್ ಆಗಿರುವಂತ ಈ ಗಾಡಿಗಳು E30 ಹಾಕಿದ್ರೆ E85 ಹಾಕಿದ್ರೆ ಉಳ್ಕೊಳುತ್ತಾ? ನಮ್ಮ ವಾಹನ್ ಚೋದ್ ನಿತಿನ್ ಗಡ್ಕರಿ ಅವ್ರನ್ನ ಕೇಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಅದು ನಾವು ಕಷ್ಟಪಟ್ಟು ಬೆವ್ರು ಸುರಿಸಿ ಟ್ಯಾಕ್ಸ್ ಕಟ್ಟಿ EMI ಕಟ್ಟಿ ತಗೊಂಡಿರುವಂತ ಬೈಕ್ ಗಳ ಮೇಲೆ ಅವನ್ ಎಕ್ಸ್ಪೆರಿಮೆಂಟ್ ಮಾಡ್ತಾನಂತೆ. ಅವ್ರ ಮಕ್ಕಳು ಎಥನಾಲ್ ಪ್ರೊಡಕ್ಷನ್ ಮಾಡ್ತಾ ಇದಾರೆ, ಅದಕ್ಕೆ ಪೆಟ್ರೋಲ್ ಗೆ ಎಥನಾಲ್ ಮಿಕ್ಸ್ ಮಾಡಿ ಹಾಕ್ತಾ ಇದಾರೆ. ಅಕಸ್ಮಾತ್ ಅವ್ರ ಮಕ್ಳೇನಾದ್ರೂ ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡಿದ್ರೆ ಈ ಕಂತ್ರಿ ನನ್ ಮಗ ಮಕ್ಕಳು ಕುಡಿಯೋ ಹಾಲಲ್ಲೂ 30% ಆಲ್ಕೋಹಾಲ್ ಮಿಕ್ಸ್ ಮಾಡಿ ಮಾರ್ಬಿಡ್ತಿದ್ದ ಅನ್ಸುತ್ತೆ. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ನಾನು ಸಿನಿಮಾ ಬಗ್ಗೆ ಏನ್ ವಿಡಿಯೋ ಮಾಡಿದ್ನಲ್ಲ, ಅದಕ್ಕೆ ಹೆವಿ ರೆಸ್ಪಾನ್ಸ್ ಬಂತು. ಫಸ್ಟ್ ಡೇ ಎಲ್ಲರೂ ಪಾಸಿಟಿವ್ ಕಮೆಂಟ್ ಹಾಕಿದ್ರು, ಇದೇ ತರ ಸತ್ಯ ಹೇಳು ಗುರು, ನೀನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂತ. 2ನೇ ದಿನ ಆಗ್ತಾ ಇದ್ದಂಗೆನೆ ಸುಮಾರು ನೆಗೆಟಿವ್ ಕಮೆಂಟ್ ಬರಕ್ ಶುರು ಆಯ್ತು. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಕನ್ನಡ ಸಿನಿಮಾಗಳ ಬಗ್ಗೆ ಡಾರ್ಕ್ ರಿಯಾಲಿಟಿ ಹೇಳ್ದಕ್ಕೆ ಜನ ಇಷ್ಟೊಂದು ರೊಚ್ಚಿಗೆದ್ದು ನನ್ ಮೇಲೆ ವಿಡಿಯೋ ಮಾಡಕ್ ರೆಡಿ ಆಗ್ತಾವ್ರೆ ಅಂದ್ರೆ, ನಮ್ದೇ ಕಮ್ಯುನಿಟಿ ಅಂತ ಹೇಳ್ಕೊ ಓಡಾಡ್ತಾರಲ್ಲ, ಅದೇ ಗಾಡಿ ಮೇಲೆ ಕುತ್ಕೊಂಡು ವಿಡಿಯೋ ಮಾಡೋ ಮೋಟೋ ಬ್ಲಾಗರ್ಸ್. ಇವ್ರು ಮಾಡ್ತಾ ಇರೋ ಸ್ಕ್ಯಾಮ್ ಗಳೇನಾದ್ರೂ ನಾನು ವಿಡಿಯೋ ಮಾಡಿ ಹಾಕ್ಬಿಟ್ರೆ, ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ,